ಆಡಂಬರ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಫೌಂಡೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ಮೇನ್ ಕಾಂಕ್ರೀಟ್ ಏನಿರುತ್ತೆ ಅದು ಭೂಮಿಗೆ ಡೈರೆಕ್ಟ್ ಆಗಿ ಲಿಂಕ್ ಇರಬಾರ್ದು. ಆ ಕಾಂಕ್ರೀಟ್ ಅಲ್ಲಿರೋ ನೀರ್ನ ಡೈರೆಕ್ಟ್ ಆಗಿ ಭೂಮಿ ಕುಡಿಬಾರ್ದು. PCC ಹಾಕ್ದೇನೆ ಫೂಟಿಂಗ್ ಮಾಡಿದ್ರೆ ಏನಾದ್ರೂ ಆಗುತ್ತೆ? ಆ ಟೈಮಲ್ಲಿ ಏನಾಗುತ್ತೆ, ನಮ್ಮ ಬಿಲ್ಡಿಂಗ್ ಲೋಡ್ ತಗೊಳ್ಳೋ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. PCC ಥಿಕ್ನೆಸ್ ನ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ? 4 ಇಂಚ್ ಡೆಪ್ತ್ PCC ಹಾಕ್ಲೇಬೇಕಾಗುತ್ತೆ. ಇವಾಗ ಮನೆ ಅಥವಾ ಬಿಲ್ಡಿಂಗ್ ಅಂತ ಬಂದಾಗ ಅದ್ರ ವೇಟ್ ನ ನಮ್ ಸ್ಟೀಲ್ ಬಾರ್ಸ್ ಅಂತ ಹೇಳ್ತಾರಲ್ಲ, ಅದು ಹೇಗೆ ಸಪೋರ್ಟ್ ಮಾಡುತ್ತೆ? ಮನುಷ್ಯ ನಡಿಬೇಕು ಅಂದ್ರೆ ಮೂಳೆ ಇಂಪಾರ್ಟೆಂಟ್. ಇಂಜಿನಿಯರ್ಸ್ ಯಾವ ಬೇಸಿಸ್ ಮೇಲೆ ಇಷ್ಟೇ ಸ್ಟೀಲ್ ಬಾರ್ಸ್ ನ ಹಾಕ್ಬೇಕಂತ ಡಿಸೈಡ್ ಮಾಡ್ತಾರೆ? ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿ ಕೊಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಕವರ್ ಬ್ಲಾಕ್ಸ್ ನ ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಸರ್? ನನ್ನ ರೀಇನ್ಫೋರ್ಸ್ಮೆಂಟ್, ನನ್ನ ಕಂಬಿ ಯಾವುದೇ ಕಾರಣಕ್ಕೂ ಹೊರಗಡೆ ಎಕ್ಸ್ಪೋಸ್ ಆಗ್ಬಾರ್ದು. ಸೈಟ್ ಓನರ್ಸ್ ಇರ್ಲೇಬೇಕಲ್ಲ? ಪ್ರತಿಯೊಬ್ಬ ಓನರು ಆ ಡ್ರಾಯಿಂಗ್ ನ ತಗೊಂಡು ನೀವು ಸೈಟ್ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬಹುದು. ರಿಕ್ವೈರ್ಮೆಂಟ್ ಗಿಂತ ಸ್ಟೀಲ್ ಕಡಿಮೆ ಹಾಕಿದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತಾ? ಒಬ್ಬ ಸ್ಟ್ರಕ್ಚರಲ್ ಡಿಸೈನರ್ ಇಷ್ಟು ಕಂಬಿ ಹಾಕ್ಲೇಬೇಕು ಅಂತಿರುತ್ತೆ. ಏನು ಸರ್ ಫೂಟಿಂಗ್ ಕಾಂಕ್ರೀಟ್ ಅಂತ ಹೇಳಿದ್ರೆ? ಪ್ರಾಪರ್ ಆಗಿ ಕಾಂಕ್ರೀಟ್ ನ ಹೋಲ್ಡ್ ಮಾಡ್ಬೇಕು. ಅಂದ್ರೆ ನನ್ ಕಂಬಿ ಸೀದಾ ನಿಂತ್ಕೋಬೇಕಲ್ಲ. ಒಂದೊಂದು ಕಾಂಕ್ರೀಟ್ ಗೆ ಒಂದೊಂದು ರೇಷಿಯೋ ಅಂತ ಇರುತ್ತೆ. ಫೂಟಿಂಗ್ ಕಾಂಕ್ರೀಟ್ ಸ್ಟೇಜ್ ನ ತುಂಬಾ ಕ್ರಿಟಿಕಲ್ ಅಂತ ಹೇಳ್ತಾರೆ, ಅದ್ ಏನಕ್ಕೆ? ಅದೇ ಕಾರಣಕ್ಕೂ ಫೌಂಡೇಶನ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ ನಾವು ಫೂಟಿಂಗ್ ರಿಇನ್ಫೋರ್ಸ್ಮೆಂಟ್ ಮತ್ತೆ PCC ಮತ್ತೆ ಫೂಟಿಂಗ್ ಕಾಂಕ್ರೀಟ್ ಬಗ್ಗೆ ತಿಳ್ಕೊತಾ ಹೋಗೋಣ. ಅದಕ್ಕೂ ಮುಂಚೆ ವಿಜಯ್ ಸರ್ ನಮ್ ಜೊತೆ ಇದ್ದಾರೆ, ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಕುಸುಮಾ. ನಮಸ್ತೆ ಕೈಟ್ಸ್ ವೀಕ್ಷಕರೇ. ಸರ್, ಇವತ್ ನಮ್ಗೆ ನೀವು PCC ಫೂಟಿಂಗ್ ರಿಇನ್ಫೋರ್ಸ್ಮೆಂಟ್ ಅಂಡ್ ಫೂಟಿಂಗ್ ಕಾಂಕ್ರೀಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇದ್ರಲ್ಲಿ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಬಂದಾಗ ಯಾವ್ದ್ರಿಂದ ನಾವ್ ಇದನ್ನ ತಗೋಬಹುದು? ನಾವು ಕಳೆದ ಎಪಿಸೋಡ್ ಗಳಲ್ಲಿ ಎಕ್ಸ್ಕವೇಷನ್ ಮತ್ತೆ ಟ್ರಿಮ್ಮಿಂಗ್ ಬಗ್ಗೆ ಪೂರ್ತಿ ಇದು ತಗೊಂಡಿದ್ವಿ. ಈಗ ನಾವು ಡಿಸ್ಕಷನ್ ಮಾಡ್ತಾ ಇರೋಂತ ಟಾಪಿಕ್ ಏನಂದ್ರೆ PCC. PCC ಅಂದ್ರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಯಾವ ಒಂದು ಕಾಂಕ್ರೀಟ್ ಅಲ್ಲಿ ಕಂಬಿ ಇರಲ್ವೋ ಅಥವಾ ರೀಇನ್ಫೋರ್ಸ್ಮೆಂಟ್ ಇರಲ್ವೋ ಅದನ್ನ PCC ಅಂತ ಕರಿತೀವಿ. ಯಾವ ಒಂದು ಕಾಂಕ್ರೀಟ್ ಅಲ್ಲಿ ಕಂಬಿ ಇರುತ್ತೋ ಅಂದ್ರೆ ರೀಇನ್ಫೋರ್ಸ್ಮೆಂಟ್ ಇರುತ್ತೋ ಅದನ್ನ RCC ಅಂತ ಕರಿತೀವಿ. ರೀಇನ್ಫೋರ್ಸ್ಡ್ ಸಿಮೆಂಟ್ ಕಾಂಕ್ರೀಟ್ ಅಂದ್ರೆ ಫುಟಿಂಗ್ ಕಾಂಕ್ರೀಟ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಜಾಗದಲ್ಲಿ ಯಾವುದೇ ಒಂದು ಕಾಂಕ್ರೀಟ್ ಹಾಕ್ಬೇಕಾದ್ರೆ ರೀಇನ್ಫೋರ್ಸ್ಮೆಂಟ್ ಇದ್ರೆ ಅದು RCC, ರೀಇನ್ಫೋರ್ಸ್ಮೆಂಟ್ ಇಲ್ಲ ಅಂದ್ರೆ ಅದನ್ನ PCC ಅಂತ ಕರೀತೀವಿ. ಇವೆರಡು ಮತ್ತೆ ನಾವು ಎಲ್ಲೆಲ್ಲ ಹಾಕ್ಬೋದು ಅಂತ? ಓಕೆ, ಈಗ ಏನಾಗುತ್ತೆ, ನಮ್ಮನ್ನೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾವು ರಾತ್ರಿ ಮಲ್ಗೋಬೇಕಾದ್ರೆ ಡೈರೆಕ್ಟ್ ಆಗಿ ನೆಲದ ಮೇಲೆ ಅಂದ್ರೆ ಟೈಲ್ ಮೇಲೆ ಗ್ರಾನೈಟ್ ಮೇಲೆ ಮಲ್ಕೊಳ್ಳಲ್ಲ. ಒಂದು ಚಾಪೆನೋ ಒಂದು ಬೆಡ್ ಹಾಸ್ಕೊಂಡ್ ಮಲ್ಕೋತೀವಿ. ಯಾಕೆ ಹಾಸ್ಕೊಂಡ್ ಮಲ್ಕೋತೀವಿ? ಕೆಳಗಡೆ ಇರೋ ತಂಪು ನಮ್ ದೇಹಕ್ಕೆ ಇದು ಆಗ್ಬಾರ್ದು ನಾವು ಒಂದು ದೇಶಕ್ಕೆ. ಅದೇ ತರ ನಮ್ಮ ಮೇನ್ ಕಾಂಕ್ರೀಟ್ ಏನಿರುತ್ತೆ ಅದು ಭೂಮಿಗೆ ಡೈರೆಕ್ಟ್ ಆಗಿ ಲಿಂಕ್ ಇರಬಾರ್ದು. ಸೊ ಏನ್ PCC ಅಂತ ಕರಿತೀವಿ, ಆಡು ಭಾಷೆಯಲ್ಲಿ ಇದನ್ನ ಬೆಡ್ ಕಾಂಕ್ರೀಟ್ ಅಂತ ಕರೀತಾರೆ. ಈ ಮಣ್ಣೆಲ್ಲ ಎಕ್ಸ್ಕವೇಷನ್ ಮಾಡಿದ ಮೇಲ್ಗಡೆ ಈ ಒಂದು ಚಾಪೆ ಅಥವಾ ಬೆಡ್ ಪೊಸಿಷನ್ ಅಲ್ಲಿ ಈ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ನ ಯೂಸ್ ಮಾಡ್ತೀವಿ. ಇದನ್ನ ಫೂಟಿಂಗ್ ಮುಂಚೆನೆ ಯೂಸ್ ಮಾಡ್ಬೇಕಾ? 100% ಎಲ್ಲೆಲ್ಲಿ ಮಣ್ಣಿರುತ್ತೋ ಆ ಮಣ್ಣಿನ ಜಾಗದಲ್ಲಿ ಈ PCC ನ ಹಾಕ್ಬೇಕು. ಓಕೆ, ಈಗ PCC ಗೆ ನಾವು ಯಾವ ಕಾಂಕ್ರೀಟ್ ರೇಷಿಯೋನ ಯೂಸ್ ಮಾಡ್ಬೇಕಾಗತ್ತೆ? PCC ಗೆ M10 ಅಂತ ಇದೆ, M15 ವರೆಗೂ ಒಂದಿಷ್ಟು ಜನ ಯೂಸ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ 40 mm ಬೋಲ್ಡರ್ಸ್ ಅಂತ ಬರುತ್ತೆ, 40 mm ಜಲ್ಲಿ ಹಾಕಿ ಸಿಮೆಂಟ್ ಮೋಟರ್ ನ ಮಿಕ್ಸ್ ಮಾಡ್ತಾರೆ. ಸೊ ಏನಂದ್ರೆ ಇದರ ಉದ್ದೇಶ ಒಂದೇ, ನಮ್ಮ ಫುಟಿಂಗ್ ಮೇನ್ ಕಾಂಕ್ರೀಟ್ ಏನಿರುತ್ತೆ ಆ ಕಾಂಕ್ರೀಟ್ ಅಲ್ಲಿರೋ ನೀರ್ನ ಡೈರೆಕ್ಟ್ ಆಗಿ ಭೂಮಿ ಕುಡಿಬಾರ್ದು. ಇಲ್ಲ ಅಂದ್ರೆ ಮೇನ್ ಕಾಂಕ್ರೀಟ್ ಅಲ್ಲಿರೋ ನೀರ್ನೆಲ್ಲ ಮಣ್ಣು ಸಕ್ ಮಾಡ್ಕೊಂಡ್ಬಿಟ್ರೆ ಆ ಕಾಂಕ್ರೀಟಿನ ಸ್ಟ್ರೆಂತ್ ಹೋಗುತ್ತೆ ಅಂತ ಕೆಳಗಡೆ ಪ್ರಾಪರ್ ಆಗಿ ನಾವು ಬೆಡ್ ಅಲ್ಲಿ ಹಾಕುವಂತದ್ದೇ ಬೆಡ್ ಕಾಂಕ್ರೀಟ್. 1:4:8 ಅಂತ ಕರೀತಾರೆ. ಅಂದ್ರೆ ಒಂದು ಬಾಂಡ್ಲಿ ಸಿಮೆಂಟ್ ಗೆ 4 ಬಾಂಡ್ಲಿ ಮರಳಿರುತ್ತೆ ಅಥವಾ ಎಂಸ್ಯಾಂಡ್ ಇರುತ್ತೆ, 8 ಬಾಂಡ್ಲಿ ಜಲ್ಲಿ. ನೋಡ್ಕೊಂಡೆ ನಾವು ಹಾಕ್ಬೇಕಾ? ಜನರಲ್ ಆಗಿ ಇದು ಈ ಒಂದು ಪ್ರಾಕ್ಟೀಸ್ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ಮಾಡ್ಕೊಂಡು ಹೋಗುವಂತ. PCC ಹಾಕ್ದೇನೆ ಫೂಟಿಂಗ್ ಮಾಡಿದ್ರೆ ಏನಾದ್ರೂ ಆಗುತ್ತೆ? ಹೇಳಿದ್ವಲ್ಲ, ನಮ್ಮ ಮೇನ್ ಕಾಂಕ್ರೀಟ್ ಅಲ್ಲಿ ಇರೋ ಎಲ್ಲಾ ನೀರ್ನ ಭೂಮಿ ಸಕ್ ಮಾಡ್ಬಿಡತ್ತೆ. ಆ ಟೈಮ್ ಅಲ್ಲಿ ಏನಾಗುತ್ತೆ, ನಮ್ಮ ಬಿಲ್ಡಿಂಗ್ ಲೋಡ್ ತಗೊಳ್ಳೋ ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಆ ರೀಸನ್ ಗೆ PCC ಇಸ್ ಮ್ಯಾಂಡೇಟರಿ. ಓಕೆ, PCC ಥಿಕ್ನೆಸ್ ನ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ? ಜನರಲ್ ಆಗಿ ಏನಾಗಿರುತ್ತೆ, ಕೆಲವೊಂದಿಷ್ಟು ಟೈಮ್ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಅಂಡುಲೇಷನ್ಸ್ ಇರುತ್ತೆ, ಪ್ರಾಪರ್ ಆಗಿ ಫ್ಲಾಟ್ ಸರ್ಫೇಸ್ ಇರಲ್ಲ. ಆ ಫ್ಲಾಟ್ ಸರ್ಫೇಸ್ ಇದು ನಮಗೆ ಮ್ಯಾನೇಜ್ ಮಾಡಕ್ಕೆ ಹಾಕುವಂತದ್ದು PCC ಆಗಿರುತ್ತೆ. ಮಿನಿಮಮ್ ಅಂದ್ರೆ 100 mm ಥಿಕ್ನೆಸ್ ಅಂತ ಕರಿತೀವಿ, ಅಂದ್ರೆ 4 ಇಂಚ್ ಡೆಪ್ತ್. ಇಷ್ಟು ದಪ್ಪ ಬರುತ್ತೆ. 4 ಇಂಚ್ ಡೆಪ್ತ್ PCC ಹಾಕ್ಲೇಬೇಕಾಗುತ್ತೆ. 4 ಹಾಕಿದ್ರು ಓಕೆ, 6 ಹಾಕಿದ್ರು ಓಕೆ, ಬೇಸ್ಡ್ ಆನ್ ದ ಡೆಪ್ತ್ ಮೇಲ್ಗಡೆ ಹೋಗುತ್ತೆ. PCC ಅಲ್ಲಿ ಮೇನ್ ಆಗಿ ಏನಾದ್ರೂ ಮಿಸ್ಟೇಕ್ ಅಂತ ಏನಾದ್ರೂ ಮಾಡೋದು ಏನಾದ್ರೂ ಇರುತ್ತಾ? ಏನಂತ ಮೇಜರ್ ಬರಲ್ಲ.
ಓಕೆ ಸರ್, ಇವಾಗ ನೆಕ್ಸ್ಟ್ ನಾವು ರೀಇನ್ಫೋರ್ಸ್ಮೆಂಟ್ ಹೋಗೋಣ. ಸೊ ರೀಇನ್ಫೋರ್ಸ್ಮೆಂಟ್ ಅಂದ್ರೆ ಏನು ಸರ್? ಈಗ ನಮ್ದು ಮಣ್ಣು ಗುಂಡಿ ತೋಡಿದ್ಮೇಲೆ ಪ್ರಾಪರ್ ಆಗಿ ಲೆವೆಲ್ ಮಾಡಕ್ಕೆ ನಮ್ದು PCC ಬೆಡ್ ಹಾಕಿದ್ವಿ. PCC ಬೆಡ್ ಹಾಕಿದ್ಮೇಲೆ ಟೋಟಲ್ ಸ್ಟೇಷನ್ ಬಗ್ಗೆ ಮಾತಾಡಿದ್ವಿ. ಆ ಟೋಟಲ್ ಸ್ಟೇಷನ್ ಅಥವಾ ಮೇಸ್ತ್ರಿಗಳ ಕಡೆ ಮತ್ತೆ ಲೈನ್ ಡೋರಿ ಕಟ್ಟಿಸ್ಬಿಟ್ಟು ನಮ್ಮ ಪಿಲ್ಲರ್ ಎಲ್ಲೆಲ್ಲಿ ಬರುತ್ತೆ ಆ ಪಿಲ್ಲರ್ ನ ಟ್ರಾನ್ಸ್ಫರ್ ಮಾಡಕ್ಕೆ ಮಾರ್ಕಿಂಗ್ ಮಾಡ್ತಾರೆ. ಒಂದು ಸರ್ತಿ ಮಾರ್ಕಿಂಗ್ ಕಂಪ್ಲೀಟ್ ಆದ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಫುಟಿಂಗ್ ಮ್ಯಾಟ್ ಅಂತ ಇರುತ್ತೆ. ಹೆಂಗೆ ನಮ್ದು ಚಾಪೆ ಇರುತ್ತೋ ಆ ಚಾಪೆ ತರ ಸ್ಟ್ರಕ್ಚರ್ ಅವರು ಡಿಸೈನ್ ಮಾಡಿ ಕೊಟ್ಟಿರ್ತಾರೆ. ಸೊ ಅಗೇನ್ ಒಂದು ಫುಟಿಂಗ್ ಮ್ಯಾಟ್ ಬರುತ್ತೆ. ಆ ಫುಟಿಂಗ್ ಮ್ಯಾಟ್ ಬಂದ ಮೇಲ್ಗಡೆ ಕಂಬಿನ ನಿಲ್ಸೋದೆ ಫುಟಿಂಗ್ ರೀಇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ. ಒಂದು 30-40 ಮನೆಗೆ ಫುಟಿಂಗ್ ರೀಇನ್ಫೋರ್ಸ್ಮೆಂಟ್ ಡಿಸೈನ್ ನ ಹೇಗೆ ಡಿಸೈಡ್ ಮಾಡ್ತಾರೆ? ಎಸ್, ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಗೇನ್ SBC ಆದ್ಮೇಲೆ ಏನ್ ಸ್ಟ್ರಕ್ಚರಲ್ ಡಿಸೈನರ್ ಡಿಸೈನ್ ಮಾಡಿರ್ತಾರೋ ಆ ಡಿಸೈನ್ ಪ್ರಕಾರ ಇಲ್ಲಿ 12 mm, 16 mm, 16 mm 20 mm ಕಾಂಬಿನೇಷನ್, 8x8 ಸೈಜು, 6x6 ಅಂತ ಸ್ಟ್ರಕ್ಚರ್ ಅವರು ಡಿಸೈನ್ ಮಾಡಿರ್ತಾರೆ. ಅವ್ರು ಏನೆಲ್ಲ ಡಿಸೈನ್ ಮಾಡಿರ್ತಾರೆ? ಲೈವ್ ಲೋಡ್ ಅಂದ್ರೆ ನಾವೆಲ್ಲ ಓಡಾಡುವಂತ ಲೋಡ್. ಆಮೇಲೆ ಡೆಡ್ ಲೋಡ್, ಈ ಟೇಬಲ್ ಚೇರು ಏನಿರ್ತವೆ ಇವೆಲ್ಲ ಡೆಡ್ ಲೋಡ್ ಆಗುತ್ತೆ. ಅದೇ ತರ ಸೆಸ್ಮಿಕ್ ಲೋಡ್ ಅಂತ ಬರುತ್ತೆ. ಕೆಳಗಡೆ ಒಂದಿಷ್ಟು ವೈಬ್ರೇಷನ್ಸ್ ಬರ್ತಾ ಇರುತ್ತೆ. ಆ ವೈಬ್ರೇಷನ್ಸ್ ಕನ್ಸಿಡರ್ ಮಾಡಿರ್ತಾರೆ. ಹೈಟ್ ಹೋದಂಗೆ ವಿಂಡ್ ಲೋಡ್ ಅಂತ ಕರೀತಾರೆ. ಆ ವಿಂಡ್ ಲೋಡ್ ನ ಕನ್ಸಿಡರ್ ಮಾಡಿರ್ತಾರೆ. ಅದರ ಜೊತೆಗೆ ಅರ್ಥಕ್ವೇಕ್ ಲೋಡ್ ಕನ್ಸಿಡರ್ ಮಾಡಿ ಒಂದು ಮಾಡೆಲ್ ನ ರೆಡಿ ಮಾಡಿ ಈ ಬಿಲ್ಡಿಂಗ್ ಗೆ 16 mm 8 ರಾಡ್ ಹಾಕ್ಬೇಕು, 20 mm 4 ರಾಡ್ ಹಾಕ್ಬೇಕು, ಮಧ್ಯ ಬರೋ ಪಿಲ್ಲರ್ ಗೆ ಇಷ್ಟು ರೀಇನ್ಫೋರ್ಸ್ಮೆಂಟ್ ಬೇಕು. ಅಂದ್ರೆ 30-40 ಸೈಟ್ ಇವಾಗ ಬೇರೆ ಬೇರೆ ಸೈಟಿಗೂ ಬೇರೆ ಬೇರೆ ತರ ಇದೇನಾಗತ್ತೆ, ಈಗ ಕಾರ್ ಪಾರ್ಕಿಂಗ್ ಒಂದಿಷ್ಟು ಜನ ಪೂರ್ತಿ ನನಗೆ ಮಧ್ಯದಲ್ಲಿ ಪಿಲ್ಲರ್ ಬೇಡ ದೂರ ಮಾಡ್ಕೊಂಡಿರ್ತಾರೆ. ಸೊ ಅವಾಗ ರೀಇನ್ಫೋರ್ಸ್ಮೆಂಟ್ ಚೇಂಜ್ ಆಗುತ್ತೆ. ಮಧ್ಯದಲ್ಲಿ ಪಿಲ್ಲರ್ ಬಂದ್ರೆ ಅವಾಗ ರೀಇನ್ಫೋರ್ಸ್ಮೆಂಟ್ ಚೇಂಜ್ ಆಗುತ್ತೆ. ಈಗ ಒಂದು ಫ್ಲೋರ್ ಅಲ್ಲಿ 1 BHK 2 ಮನೆನೂ ಕಟ್ಬೋದು ಅಥವಾ ಒಂದು ಪೂರ್ತಿ ಡ್ಯೂಪ್ಲೆಕ್ಸ್ ಮನೆನೂ ಮಾಡ್ಕೋಬಹುದು. ಸೊ ಆ ಉದ್ದೇಶಕ್ಕೆ ಜನರಲ್ ಆಗಿ ಒಂದು 30-40 ಸೈಟ್ ಅಂದ್ರೆ ಒಂದು 12 ಪಿಲ್ಲರ್ ಇರುತ್ತೆ. 12 ಪಿಲ್ಲರ್ಗೂ ಪ್ರಾಪರ್ ಆಗಿ ಮ್ಯಾಟ್ ಮಾಡ್ತಾರೆ. ಆ ಮ್ಯಾಟ್ ಮಾಡಿದ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಎರೆಕ್ಷನ್ ಆಗ್ತಾ ಇರುತ್ತೆ. ಇವಾಗ ಮನೆ ಅಥವಾ ಬಿಲ್ಡಿಂಗ್ ಅಂತ ಬಂದಾಗ ಅದ್ರ ವೇಟ್ ನ ನಮ್ ಸ್ಟೀಲ್ ಬಾರ್ಸ್ ಅಂತ ಹೇಳ್ತಾರಲ್ಲ, ಅದು ಹೇಗೆ ಸಪೋರ್ಟ್ ಮಾಡುತ್ತೆ? ಈಗ ಹ್ಯೂಮನ್ ಬಾಡಿಗೆ ನೀವು ಕಂಪ್ಯಾರಿಸನ್ ಮಾಡೋದಾದ್ರೆ ನಮ್ಮ ಏನ್ ಸ್ಕೆಲಿಟನ್ ಪೋರ್ಷನ್ ಇದೆ, ಸ್ಕೆಲಿಟನ್ ಅಂದ್ರೆ ನಮ್ದು ಏನ್ ಮೂಳೆ ಎಲ್ಲ ಇದೆಲ್ಲ ಅದು ನಮ್ಮ ರೀಇನ್ಫೋರ್ಸ್ಮೆಂಟ್. ಈ ಎಲ್ಲ ಏನ್ ನಾವು ಮಾಂಸಖಂಡಗಳಿದಾವಲ್ಲ ಇದೆಲ್ಲ ನಮ್ಗೆ ಕಾಂಕ್ರೀಟ್ ಇದ್ದಂಗೆ. ಸೊ ಹಿಂಗಾಗಿ ಈಗ ನೀವ್ ಹೇಳಿ ಮನುಷ್ಯ ನಡಿಬೇಕು ಅಂದ್ರೆ ಮೂಳೆ ಇಂಪಾರ್ಟೆಂಟಾ? ಸೇಮ್ ಹಂಗೆ ಬಿಲ್ಡಿಂಗ್ ಕೂಡ ನಿಲ್ಬೇಕು ಅಂತಂದ್ರೆ ಆ ಕಂಬಿ ಇಂಪಾರ್ಟೆಂಟ್ ರೋಲ್ ನ ತಗೊಳುತ್ತೆ. ಫೂಟಿಂಗ್ ರೀಇನ್ಫೋರ್ಸ್ಮೆಂಟ್ ಡಿಸೈನ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ? ನಾವ್ ಇವಾಗ ಡಿಸ್ಕಷನ್ ಮಾಡಿದ್ವಲ್ಲ. ಸೊ ಅಗೇನ್ ಸ್ಟ್ರಕ್ಚರಲ್ SBC, ಅಗೇನ್ ಎಂಟೈರ್ ಅನಾಲಿಸಿಸ್, ಡಿಸೈನ್ ಅನಾಲಿಸಿಸ್ ಮೇಲ್ಗಡೆ ಅದು ಇಂಜಿನಿಯರ್ಸ್ ಯಾವ ಬೇಸಿಸ್ ಮೇಲೆ ಇಷ್ಟೇ ಸ್ಟೀಲ್ ಬಾರ್ಸ್ ನ ಹಾಕ್ಬೇಕಂತ ಡಿಸೈಡ್ ಮಾಡ್ತಾರೆ? ಇಂಜಿನಿಯರ್ ಗಳು ಯಾವತ್ತು ಡಿಸೈಡ್ ಮಾಡಲ್ಲ. ಸ್ಟ್ರಕ್ಚರಲ್ ಡಿಸೈನರ್ ಗಳು, ಈಗ MBBS ಅಂದ್ರೆ ನಾರ್ಮಲ್ ಡಾಕ್ಟರ್, ಈಗ ಅದ್ರೊಳಗಡೆ MD ಓದಿರ್ತಾರೆ. ಅಂದ್ರೆ ಐ ಸ್ಪೆಷಲಿಸ್ಟ್ ಅಥವಾ ಹೊಟ್ಟೆ ಸ್ಪೆಷಲಿಸ್ಟ್, ಲಿವರ್ ಸ್ಪೆಷಲಿಸ್ಟ್, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂತ ಯಾವ ತರ ಓದ್ತಾರಲ್ಲ ಹಂಗೆ ಇಂಜಿನಿಯರಿಂಗ್ ಆದ್ಮೇಲೆ MTech ಸ್ಟ್ರಕ್ಚರ್ ಮಾಡಿರೋರು ಇರ್ತಾರೆ. ಅವರು ಕೂಡ ಪ್ರಾಕ್ಟೀಸ್ ಮಾಡಿ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡಿ ಅನಾಲಿಸಿಸ್ ಮಾಡಿ ಕೊಡುವಂತ ಒಂದು ಪ್ರಕ್ರಿಯೆ ಇರುತ್ತೆ. ಕವರ್ ಬ್ಲಾಕ್ಸ್ ನ ಏನಕ್ಕೆ ಪ್ರೊವೈಡ್ ಮಾಡ್ತಾರೆ ಸರ್? ಈಗ ಕವರ್ ಬ್ಲಾಕ್ ಅಂದ್ರೆ ಏನಂದ್ರೆ ನನ್ನ ರೀಇನ್ಫೋರ್ಸ್ಮೆಂಟ್ ಡೈರೆಕ್ಟ್ ಅಗೇನ್ ಮತ್ತೆ ನನ್ನ PCC ಮೇಲೆ ಕೂತ್ಕೊಳ್ಳಲ್ಲ. ಅದನ್ನ ಸ್ವಲ್ಪ ಲಿಫ್ಟ್ ಮಾಡ್ತೀವಿ. ಮೇಲ್ಗಡೆ ಹಾಕೋ ಕಾಂಕ್ರೀಟ್ ಕೆಳಗಡೆನೂ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಒಂದು 40 mm 50 mm ಒಂದು ಕವರ್ ಬ್ಲಾಕ್ ಬರುತ್ತೆ. ಜನರಲ್ ಆಗಿ ಕವರ್ ಬ್ಲಾಕ್ ಸಿಕ್ಕಿಲ್ಲ ಅಂದ್ರೂ ಒಂದು 40 mm ಜಲ್ಲಿ ಕಲ್ಲನ್ನ ತಗೊಂಡ್ಬಂದು 4-5 ಕಡೆ ಇಟ್ಟಿರ್ತಾರೆ. ಸೊ ಅವಾಗ ಮೇಲ್ಗಡೆ ಇರುತ್ತೆ. ಹಾಕೋ ಕಾಂಕ್ರೀಟ್ ಕೆಳಗಡೆನೂ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇಟ್ ಈಸ್ ಮ್ಯಾಂಡೇಟರಿ. ನನ್ನ ರೀಇನ್ಫೋರ್ಸ್ಮೆಂಟ್, ನನ್ನ ಕಂಬಿ ಯಾವುದೇ ಕಾರಣಕ್ಕೂ ಹೊರಗಡೆ ಎಕ್ಸ್ಪೋಸ್ ಆಗ್ಬಾರ್ದು, ಕಾಂಕ್ರೀಟ್ ಒಳಗಡೆ ಮುಚ್ಚಬೇಕು. ಅದನ್ನ ಮುಚ್ಚೋದಕ್ಕೋಸ್ಕರ ಕವರಿಂಗ್ ಬ್ಲಾಕ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ತಗೊಳುತ್ತೆ. ರೀಇನ್ಫೋರ್ಸ್ಮೆಂಟ್ ಕ್ವಾಲಿಟಿ, ಸೈಟ್ ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಕ್ವಾಲಿಟಿನ ಹೇಗೆ ಚೆಕ್ ಮಾಡ್ತಾರೆ? ಕ್ವಾಲಿಟಿ ಅನ್ನೋದನ್ನ ಚೆಕ್ ಮಾಡಕ್ ಬರಲ್ಲ, ಕ್ವಾಂಟಿಟಿ ಚೆಕ್ ಮಾಡ್ತಾರೆ. ಒಂದು ಡ್ರಾಯಿಂಗ್ ಅಲ್ಲಿ ಈಗ 12 ಪಿಲ್ಲರ್ ಇದೆ, ಇಷ್ಟು ರೀಇನ್ಫೋರ್ಸ್ಮೆಂಟ್ ಇದೆ, ಇಷ್ಟು ನನ್ಗೆ ಸ್ಟಿರಪ್ಸ್ ರಿಂಗ್ಸ್ ಬಂದಿದೆ. ಸೊ ಇದನ್ನೆಲ್ಲ ಡಿಸೈನರ್ ಕೊಟ್ಟಿರ್ತಾರೆ. ಕಾಲಮ್ ಓರಿಯೆಂಟೇಶನ್. ಸೊ ಜನರಲ್ ಆಗಿ ಏನೇನ್ ಅಬ್ಸರ್ವ್ ಮಾಡ್ಬೇಕು ಓನರ್ ಗಳು ಅಂದ್ರೆ ಫಸ್ಟ್ ಕಾಲಮ್ ಓರಿಯೆಂಟೇಶನ್. ಕಾಲಮ್ ಓರಿಯೆಂಟೇಶನ್ ಅಂದ್ರೆ ನನ್ನ ಪಿಲ್ಲರ್ ಹಿಂಗಿದೆನಾ, ಹಿಂಗಿದೆನಾ. ಅದಾದ್ಮೇಲೆ ಸ್ಟಿರಪ್ಸ್ ಕೊಟ್ಟಿರ್ತಾರೆ. ಅಂದ್ರೆ ರಿಂಗ್ ಎಲ್ಲಾ ನನ್ನ ಕಂಬಿಗಳನ್ನ ಟೈ ಮಾಡಕ್ಕೆ ಸ್ಟಿರಪ್ಸ್ ರಿಂಗ್ ಅಂತ ಕರಿತೀವಿ. ಆ
ರಿಂಗ್ ಕೊಟ್ಟಿರ್ತಾರೆ. ಈಗ 7 ಇಂಚು 6 ಇಂಚು 8 ಇಂಚು ಅಂತ ಸ್ಟ್ರಕ್ಚರಲ್ ಡಿಸೈನರ್ ನಮ್ಗೆ ಮೆನ್ಷನ್ ಮಾಡಿರ್ತಾರೆ. ಸೊ ಪ್ರಾಪರ್ ಆಗಿ ಅದನ್ನ ಚೆಕ್ ಮಾಡೋದು, ಮೆಜರ್ಮೆಂಟ್ ಮಾಡ್ಬಿಟ್ಟು ಎಷ್ಟು 7 ಇಂಚ್ ಕೊಟ್ರ 8 ಇಂಚ್ ಕೊಟ್ರ 9 ಇಂಚ್ ಕೊಟ್ರ, ಸೊ 1 ಇಂಚ್ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ, ಬಟ್ ಅದನ್ನ ಮಿನಿಮಮ್ ಆದ್ರೂ ಅದನ್ನ ಮೇಂಟೈನ್ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅಗೇನ್ ನಂದು ಸಿಂಗಲ್ ಮ್ಯಾಟರ್ ಡಬಲ್ ಮ್ಯಾಟರ್. ಕೆಲವೊಂದಿಷ್ಟು ಸರ್ತಿ SBC ಲೋ ಇದ್ದವಾಗ ಕೆಳಗಡೆ ಏನ್ ಮ್ಯಾಟ್ ಹಾಕಿರ್ತೀವಿ ಮೇಲ್ಗಡೆನೂ ಒಂದು ಮ್ಯಾಟ್ ಬರುತ್ತೆ, ಅದಕ್ಕೆ ಡಬಲ್ ಮ್ಯಾಟ್ ಅಂತ ಕರಿತೀವಿ. ಆ ಡಬಲ್ ಮ್ಯಾಟ್ ಇದೆನಾ ಸಿಂಗಲ್ ಮ್ಯಾಟ್ ಇದೆನಾ, ಆಮೇಲೆ 12 mm 10 ರಾಡ್ ಕೊಟ್ರೆ 12 mm 10 ರಾಡ್ ಇದೇನೋ ಇಲ್ಲೋ, 16 mm 8 ರಾಡ್ ಕೊಟ್ರೆ ಅದು ಇದೇನೋ ಇಲ್ವೋ, ಇದನ್ನ ಕ್ರಾಸ್ ಚೆಕ್ ಮಾಡ್ಬೇಕಾಗುತ್ತೆ. ಜನರಲ್ ಆಗಿ ಎಲ್ಲಾ ಸೈಟ್ ಅಲ್ಲೂ ಡ್ರಾಯಿಂಗ್ಸ್ ಇರುತ್ತೆ. ಆ ಡ್ರಾಯಿಂಗ್ ನ ಹಿಡ್ಕೊಂಡು ಒಂದು 10 ನಿಮಿಷ ನೋಡಿದ್ರೆ ಅದೇನ್ ಮಹಾವಿದ್ಯೆ ಇರಲ್ಲ. ಸೈಟ್ ಓನರ್ಸ್ ಇರ್ಲೇಬೇಕಲ್ಲ, ಹಂಗೇನಿಲ್ಲ. ಸೈಟ್ ಓನರ್ ಗಳು ಏನೇನ್ ಅಬ್ಸರ್ವ್ ಮಾಡ್ಬೇಕು, ಸೈಟ್ ಇಂಜಿನಿಯರ್ ಗಳು ಜನರಲ್ ಆಗಿ ಕೆಲಸ ಮಾಡ್ಲೇಬೇಕಾಗುತ್ತೆ. ಪ್ರತಿಯೊಬ್ಬ ಓನರು ಆ ಡ್ರಾಯಿಂಗ್ ನ ತಗೊಂಡು ನೀವು ಸೈಟ್ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬಹುದು. ರೈಟ್ ಸೈಡ್ ಇದು C1 C2 C3 ಅಂತ ಕೊಟ್ಟಿರ್ತಾರೆ, ಆ ಪ್ರಕಾರವಾಗಿ ಕ್ರಾಸ್ ಚೆಕ್ ಮಾಡ್ಕೋಬಹುದು. ರಿಕ್ವೈರ್ಮೆಂಟ್ ಗಿಂತ ಸ್ಟೀಲ್ ಕಡಿಮೆ ಹಾಕಿದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಆಗುತ್ತಾ? ಅಗೇನ್ ಅದು ಮೇಸ್ತ್ರಿಗಳ ಲೆಕ್ಕಾಚಾರ ಆಗ್ಬಿಡುತ್ತೆ. ಈಗ ಏನಾಗುತ್ತೆ, ರಿಕ್ವೈರ್ಮೆಂಟ್ ಅಂದ್ರೆ ಈಗ SBC ಪ್ರಕಾರ ಇವ್ರು ಎಷ್ಟು ಫ್ಲೋರ್ ಡಿಸೈನ್ ಹೋಗ್ತಿದಾರೆ ಅದನ್ನೆಲ್ಲಾ ಕನ್ಸಿಡರೇಷನ್ ಮಾಡಿ ಒಬ್ಬ ಸ್ಟ್ರಕ್ಚರಲ್ ಡಿಸೈನರ್ ಇಷ್ಟು ಕಂಬಿ ಹಾಕ್ಲೇಬೇಕು ಅಂತ ಇರುತ್ತೆ. ಈಗ ನಮ್ ತಲೆ ಮೇಲೆ ಎಕ್ಸಾಂಪಲ್ 50 kg ಹಾಕಿದ್ರೆ ನಾನು ನಿಂತ್ಕೋಬಹುದು, ನಿಮ್ ತಲೆ ಮೇಲೆ 50 kg ಹಾಕಿದ್ರೆ ಕೆಳಗ್ ಕೂತ್ಬಿಡ್ತೀರಾ. ಸೇಮ್ ಅದೇ ತರ ನಮ್ಮ ಸೈಟಿಗೆ ಅನುಗುಣವಾಗಿ ಸಾಯಿಲ್ ಕಂಡೀಷನ್ಗೆ ಅನುಗುಣವಾಗಿ ಸ್ಟ್ರಕ್ಚರಲ್ ಡಿಸೈನರ್ ಇಷ್ಟು ಹಾಕ್ಲೇಬೇಕು ಅಂತ ಕೊಟ್ಟಿರ್ತಾರೆ. ಅದನ್ನ ಮ್ಯಾಂಡೇಟರಿ ಹಾಕ್ಬೇಕು, ಯಾವುದೇ ಕಾರಣಕ್ಕೂ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ ಅಂತೀವಿ. ಈಗ ಒಂದು ಟೈಲ್ ಹಾಕ್ಬೇಕು, ಬಣ್ಣ ಹೊಡಿಬೇಕು, ಫಿನಿಶಿಂಗ್ ಅಲ್ಲಿ ಆಡಂಬರ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ. ಫೌಂಡೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್ ರೋಲ್. ಕಾಲ್ ಹೆಂಗಿರುತ್ತೋ ಬಿಲ್ಡಿಂಗ್ ಹಂಗ್ ಗಟ್ಟಿ ಇರುತ್ತೆ. ಆ ರೀಸನ್ ಗೆ ಫೌಂಡೇಶನ್ ಅಲ್ಲಿ ರೀಇನ್ಫೋರ್ಸ್ಮೆಂಟ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಡಿ. ನೆಕ್ಸ್ಟ್ ಇವಾಗ ಫೂಟಿಂಗ್ ಕಾಂಕ್ರೀಟ್ ಅಂತ ಬರುತ್ತೆ. ಏನು ಸರ್ ಫೂಟಿಂಗ್ ಕಾಂಕ್ರೀಟ್ ಅಂತ ಹೇಳಿದ್ರೆ? ಈಗ PCC ಆಯ್ತು, ನನ್ನ ಕಂಬಿ ಎರೆಕ್ಷನ್ ಆಯ್ತು. ಆ ಎರೆಕ್ಷನ್ ಆಗಿರೋ ಕಂಬಿ ಪ್ರಾಪರ್ ಆಗಿ ಕಾಂಕ್ರೀಟ್ ನ ಹೋಲ್ಡ್ ಮಾಡ್ಬೇಕು. ಅಂದ್ರೆ ನನ್ ಕಂಬಿ ಸೀದಾ ನಿಂತ್ಕೋಬೇಕಲ್ಲ. ಸೊ ಆ ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ, ರೆಡಿ ಮಿಕ್ಸ್ ಕಾಂಕ್ರೀಟ್ ನಾದ್ರೂ ಆಪ್ಟ್ ಮಾಡ್ಬೋದು, ಇಲ್ಲ ಮ್ಯಾನ್ಯುವಲ್ ಮಿಕ್ಸಿಂಗ್ ಆದ್ರೂ ಆಪ್ಟ್ ಮಾಡ್ಬೋದು, ಎರಡೂ ಚೆನ್ನಾಗೇ ಇರುತ್ತೆ. ಸೊ ಜನರಲ್ ಆಗಿ ರೆಡಿ ಮಿಕ್ಸ್ ಕಾಂಕ್ರೀಟ್ ಅಂತ ಬಂದವಾಗ ಏನಾಗುತ್ತೆ, ಸ್ಲಂಪ್ ಟೆಸ್ಟ್ ಮತ್ತೆ ಕೋನ್ ಟೆಸ್ಟ್ ಅಂತ ಕರೀತಾರೆ. ಸೊ ಈ ಎಲ್ಲಾ ಕಂಬಿಗೂ M20 ಗ್ರೇಡ್ ಸ್ಲಂಪ್ ಟೆಸ್ಟ್ ಅಂದ್ರೆ ಏನಾಗುತ್ತೆ, ನನ್ನ ಕಾಂಕ್ರೀಟ್ ಬಂದವಾಗ ಒಂದು ಕೋನ್ ಇರುತ್ತೆ, ಅದು ತುಂಬಾ ನಾವು ಕಾಂಕ್ರೀಟ್ ತುಂಬಿಟ್ಟು ಮೇಲ್ಗಡೆ ಎತ್ತಿದವಾಗ ಎಷ್ಟು ಬೇಗ ಬೀಳುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೆ ಈ M20 ಗ್ರೇಡ್ ಇಷ್ಟು, M25 ಗ್ರೇಡ್ ಇಷ್ಟು ಅಂತ. M25 ಗ್ರೇಡ್ ಅಂತ ಹೇಳಿದ್ರೆ ಎಸ್, ಇಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಅಂತ ಕರಿತೀವಿ. ಏನಾಗುತ್ತೆ, 20 kN ಇದು ಅಚೀವ್ ಮಾಡ್ಲೇಬೇಕು, ಇದು 25 kN ಅಚೀವ್ ಮಾಡ್ಲೇಬೇಕು ಅಂತ ಸ್ಟ್ರಕ್ಚರ್ ಅವರು ಡಿಸೈನ್ ಮಾಡಿ ಕಳಿಸಿರ್ತಾರೆ. ಈ ಬಿಲ್ಡಿಂಗ್ ಸಸ್ಟೈನ್ ಆಗ್ಬೇಕು ಅಂದ್ರೆ ಇಷ್ಟ ಕಂಬಿಗೆ ಈ ಗ್ರೇಡ್ ಆಫ್ ಕಾಂಕ್ರೀಟ್ ನ ಹಾಕಿ ಅಂತ ಕೊಟ್ಟಿರ್ತಾರೆ. ಆ ಕಾರಣದಿಂದ ನಮ್ಮ ಸೈಟ್ ಇಂಜಿನಿಯರ್ ಗಳಾಗಿರ್ಬೋದು ಅಥವಾ ಓನರ್ ಗಳು ಆಗಿರ್ಬೋದು, ಕಾಂಕ್ರೀಟ್ ಹಾಕೋಕಿನ ಮುಂಚೆ RMC ತರಿಸಿದ್ರೆ ಒಂದು ಸ್ಲಂಪ್ ಟೆಸ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ಕ್ಯೂಬ್ ಟೆಸ್ಟ್ ಅಂತ ಬರುತ್ತೆ. ಸೊ ಕ್ಯೂಬ್ ಅಂದ್ರೆ ಈ ಕೇಕ್ ತರನೇ ನಮ್ಗೆ ಮೋಲ್ಡ್ ಬಂದಿರುತ್ತೆ ಗಾಡಿಲಿ. ಆ ಗಾಡಿಲಿ ಮೋಲ್ಡ್ ಇಸ್ಕೊಂಡ್ಬಿಟ್ಟು ಬಂದಿರೋ ಕಾಂಕ್ರೀಟ್ ನ ಪೂರ್ತಿ ತುಂಬಿಬಿಟ್ಟು ಅದನ್ನ ಒಂದು 1 ಡೇ ಕಾಂಕ್ರೀಟ್ ನ ಕ್ಯಾಸ್ಟ್ ಮಾಡಿ ಸೈಡಿಗೆ ಇರ್ಬೇಕು. 1 ಡೇ ಆದ್ಮೇಲೆ ಅದನ್ನ ಕ್ಯೂಬ್ ನ ರಿಮೂವ್ ಮಾಡಿ ಆ ಏನ್ ಪ್ರಾಪರ್ ಆಗಿ ಕ್ಯೂಬ್ ಸಿಕ್ಕಿರತ್ತೆ ಅದನ್ನ ಸಂಪಲ್ ಹಾಕಿಟ್ಬಿಡ್ಬೇಕು, ಪ್ರಾಪರ್ ಆಗಿ ಕ್ಯೂರಿಂಗ್ ಆಗೋ ತರ. ಅದನ್ನ 7 ದಿವಸಕ್ಕೆ 14 ದಿವಸಕ್ಕೆ 28 ದಿವಸಕ್ಕೆ ನಾವು RMC ಯಾರ್ಡಿಗೆ ಕಳಿಸಿದ್ರೆ ಅದೊಂದು UTM ಮಷಿನ್ ಅಂತ ಇರುತ್ತೆ, ಯೂನಿವರ್ಸಲ್ ಟೆಸ್ಟಿಂಗ್ ಮಷಿನ್ ಅಂತ. ಅಲ್ಲಿ ಅದನ್ನ ಕ್ಯೂಬ್ ಇಟ್ಬಿಟ್ಟು ಪ್ರೆಸ್ ಮಾಡಿದವಾಗ ನಮ್ದು 20 kN ಅಂತ ಹೇಳಿದ್ವಲ್ಲ, M20 ಗ್ರೇಡ್ ಹೆಚ್ಚು ಆಗಿದೆನಾ, M25 ಹೆಚ್ಚು ಆಗಿದೆನಾ, M30 ಆಗಿದೆನಾ, M15 ಆಗಿದೆನಾ, ಬಂದಿರೋ ಕಾಂಕ್ರೀಟ್ ಯಾವ ಸ್ಟ್ರೆಂತ್ ಹೆಚ್ಚು ಆಗಿದೆನೋ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಕಾಂಕ್ರೀಟ್ ಮೇಲೂ ಡಿಸೈಡ್ ಮಾಡ್ತಾರಾ ಅಂತ? ಡೆಫಿನೆಟ್ಲಿ. ಈಗ ಏನಾಗುತ್ತೆ, ಒಂದೊಂದು ಕಾಂಕ್ರೀಟ್ ಗೆ ಒಂದೊಂದು ರೇಷಿಯೋ ಅಂತ ಇರುತ್ತೆ. ಸೊ ಅವಾಗ ಎಷ್ಟು kg ಸಿಮೆಂಟ್ ನ ಇನ್ಕ್ರೀಸ್ ಮಾಡ್ಬೇಕು ಡಿಕ್ರೀಸ್ ಮಾಡ್ಬೇಕು ಅನ್ನೋ ಒಂದು ವ್ಯತ್ಯಾಸ ಇರುತ್ತೆ. ಅದ್ರ ನೋಡ್ಕೊಂಡ್ಬಿಟ್ಟು RMC ಅವರು ಹಾಕಿ ಕಳಿಸಿರ್ತಾರೆ. ಫೂಟಿಂಗ್ ಕಾಂಕ್ರೀಟ್ ಸ್ಟೇಜ್ ನ ತುಂಬಾ ಕ್ರಿಟಿಕಲ್ ಅಂತ ಹೇಳ್ತಾರೆ, ಅದ್ ಏನಕ್ಕೆ? ಈಗ ನಾವು ಅವಾಗ್ಲೇ ಮಾತಾಡಿದ್ವಲ್ಲ, ಒಬ್ಬ ಮನುಷ್ಯ ನಡೆದಾಡ್ಬೇಕು ಅಥವಾ ಜೀವನದಲ್ಲಿ ವಾಸ ಮಾಡ್ಬೇಕಂದ್ರೆ ಕಾಲ್ ಯಾವ ತರ ಇಂಪಾರ್ಟೆಂಟ್, ಒಂದು ಬಿಲ್ಡಿಂಗ್ ನಿಂತ್ಕೋಬೇಕು ಅಂದ್ರೆ ಫೌಂಡೇಶನ್ ತೀರಾ 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 ಇಂಪಾರ್ಟೆಂಟ್ ರೋಲ್ ತಗೊಳುತ್ತೆ. ಸೊ ಹಿಂಗಾಗಿ ಯಾವುದೇ ಕಾರಣಕ್ಕೂ
ಫೌಂಡೇಶನ್ ವಿಚಾರದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಸೊ ಆ ರೀಸನ್ ಗೆ ಎಲ್ಲಾ ಓರಿಯಂಟೇಶನ್, ಕವರಿಂಗ್ ಬ್ಲಾಕ್, ರಿಇನ್ಫೋರ್ಸ್ಮೆಂಟ್ ಡೀಟೇಲ್ಸ್ ಎಲ್ಲ ನೋಡ್ಕೊಂಡು ಅದೇ ತರ ಕಾಂಕ್ರೀಟ್ ಹಾಕೋವಾಗ್ಲೂ ಓನರ್ ಗಳು ಮುಂದೆ ಇದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನೀಗ ಕೆಲವೊಂದು ಆನ್ಗೋಯಿಂಗ್ ಸೈಟಿಗೆ ಹೋಗಿದ್ದೆ ಸರ್, ಅಲ್ಲಿ ಏನಂತ ಹೇಳಿದ್ರೆ ಕಾಂಕ್ರೀಟ್ ಆಗ್ತಾ ಇರ್ತಾರೆ, ಅದೇನು ವೈಬ್ರೇಟ್ ಅಂತ ಏನೋ ಹೇಳಿದ್ರು ನನ್ಗೆ. ಏನು ಸರ್ ಅದು ವೈಬ್ರೇಟ್ ಅಂತ ಹೇಳಿದ್ರೆ? ಈಗ ಮನೇಲಿ ಒಂದು ಡಬ್ಬ ಇರುತ್ತೆ, ಈ ಗೋಧಿ ಹಿಟ್ಟು ಯಾವ್ದೋ ಹಿಟ್ಟು ತಂದಿರ್ತೀವಿ. ಸೊ ಹಿಟ್ಟು ಹಾಕಿದ ತಕ್ಷಣ ನಾವು ಸೈಡ್ ಟ್ಯಾಪ್ ಮಾಡ್ತೀವಿ, ಅಂದ್ರೆ ಹೊಡಿತೀವಿ. ಯಾಕೆ ಹೊಡಿತೀವಿ ಹೇಳಿ? ಅದು ಹಬೆ ಎಲ್ಲ ಹಾಗಿರುತ್ತೆ, ಒಳಗಡೆ ಇರೋ ಏರ್ ವಾಯ್ಡ್ಸ್ ಏನ್ ಗಾಳಿ ಇರುತ್ತೆ ಅದು ಒಳಗಡೆ ಹೋಗಿ ಒಳಗಡೆ ಸೆಟಲ್ ಆಗಿ ಮೇಲ್ಗಡೆ ಇನ್ನೊಂದ್ ಚೂರು ತುಂಬುತ್ತೆ ಅನ್ನೋ ಒಂದು ಪಾಲಿಸಿ ಏನಿದೆ. ಸೇಮ್ ನಮ್ ಕಾಂಕ್ರೀಟ್ ಅಲ್ಲೂ ಕಾಂಕ್ರೀಟ್ ಹಾಕಿದಾಗ ಆ ಒಳಗಡೆ ಏರ್ ಕಂಟೆಂಟ್ ಇರುತ್ತೆ, ವಾಯ್ಡ್ಸ್ ಅಂತ ಕರಿತೀವಿ. ಈ ವೈಬ್ರೇಟರ್ ನ ಪ್ರಾಪರ್ ಆಗಿ ನಾವು ಇನ್ಸರ್ಟ್ ಮಾಡಿದವಾಗ ಒಳಗಡೆ ಇರೋ ಏರ್ ಬಬಲ್ಸ್ ಎಲ್ಲ ಆಚೆ ಬಂದ್ಬಿಟ್ಟು ಕಾಂಕ್ರೀಟ್ ಕಾಂಪ್ಯಾಕ್ಟ್ ಆಗುತ್ತೆ, ಅವಾಗ ಪ್ರಾಪರ್ ಆಗಿ ಪ್ಯಾಕಿಂಗ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ರೋಲ್ ನ ತಗೊಳುತ್ತೆ. ಈಗ ಇದಕ್ಕೆಲ್ಲ ಕಾಂಕ್ರೀಟ್ ಮಾಡ್ಬೇಕಾದ್ರೆ ವಾಟರ್ ರೇಷಿಯೋ ಎಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಇದಕ್ಕೆ ವಾಟರ್ ಮತ್ತೆ ಸಿಮೆಂಟ್ ರೇಷಿಯೋ ಅಂತ ಹೇಳಿದಾಗ ಅದೆಲ್ಲ ಏನಂತ? ಈಗ ನೋಡಿ, ಎಕ್ಸಾಂಪಲ್, ನೀವು ಮೊಸರನ್ನ ತಿನ್ನೋದಕ್ಕೂ ಮಜ್ಜಿಗೆ ಅನ್ನ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಕರೆಕ್ಟ್ ಅಲ್ವಾ? ಮೊಸರನ್ನದಲ್ಲಿ ಏನಾಗುತ್ತೆ, ಎಲ್ಲ ಪ್ರಾಪರ್ ಆಗಿ ಮಿಕ್ಸ್ ಆಗಿರುತ್ತೆ, ಒಂದೇ ಸರ್ತಿ ಒಳಗ್ ಹೋಗುತ್ತೆ. ಮಜ್ಜಿಗೆ ಅನ್ನದಲ್ಲಿ ಏನಾಗುತ್ತೆ, ಮಜ್ಜಿಗೆನೆ ಬೇರೆ ಇರುತ್ತೆ, ಅನ್ನದಗಳೇ ಬೇರೆ ಇರುತ್ತೆ. ನಮ್ಮ ಕಾಂಕ್ರೀಟ್ ಅನ್ನು ಯಾವತ್ತು ಕಾಂಕ್ರೀಟು ಮೊಸರನ್ನ ತರ ಇರ್ಬೇಕು. ಮಜ್ಜಿಗೆ ಅನ್ನೋ ತರ ಇದ್ಬಿಟ್ರೆ ಸ್ಟ್ರೆಂತ್ ಹೆಚ್ಚು ಆಗಲ್ಲ. ನಾವೇನ್ M20 M25 ಅಂತ ಹೇಳಿದ್ವಿ, ಸ್ಯಾಗ್ರಿಗೇಷನ್ ಅಂತ ಕರಿತೀವಿ. ಜಲ್ಲಿ ಒಂದ್ ಕಡೆ ಆದ್ರೆ ಸಿಮೆಂಟ್ ನೀರ್ ಒಂದ್ ಕಡೆ ಆಗ್ಬಿಡುತ್ತೆ, ಅವಾಗ ಪ್ರಾಪರ್ ಆಗಿ ಸ್ಟ್ರೆಂತ್ ಹೆಚ್ಚು ಆಗಲ್ಲ. ಆ ರೀಸನ್ ಗೆ ಬರೋ ಕಾಂಕ್ರೀಟ್ ಯಾವತ್ತು ಮೊಸರನ್ನ ತರ ಅಂದ್ರೆ ಅಷ್ಟು ರಿಚ್ ಆಗಿರ್ಬೇಕಾಗುತ್ತೆ. ಸೊ ಈ ಒಂದು ಫ್ಯಾಕ್ಟರ್ ಕೂಡ ಕಾಂಕ್ರೀಟಿಂಗ್ ಟೈಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್. ಈಗ ವೈಬ್ರೇಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ನಾನು ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಹನಿಕೋಮ್ ಅಂತ ಏನೋ ಬರುತ್ತೆ ಅಂತ, ಹಂಗಂದ್ರೆ ಹೇಳಿದ್ರೆ ಈಗ ಹನಿಕೋಮ್ ಅಂದ್ರೆ ನಾಳೆ ನಾವು ಸೆಂಟ್ರಿಂಗ್ ಬೋರ್ಡ್ ಬಿಚ್ಚಿದವಾಗ ಹುಳುಕು ಅಂತ ಕರಿತೀವಿ ಕನ್ನಡದಲ್ಲಿ, ಹುಳುಕು ಅಂತ ಬಂದಿರುತ್ತೆ. ಅದು ಮೇಜರ್ ಇಂಪ್ಯಾಕ್ಟ್ ತಗೊಳ್ಳಲ್ಲ ಅಂದ್ರೂ ಕೆಲವೊಂದಿಷ್ಟು ಸತಿ ಸ್ವಲ್ಪ ಪ್ರಮಾಣದಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ತೀರಾ 100% ನಂದು ಎಲ್ಲಾ ಹುಳುಕಾಗಿದೆ ಅಂತಂದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುವಂತದ್ದು ಫ್ಯೂಚರ್ ಅಲ್ಲಿ. ಸೊ ಅದನ್ನ ಬರದೇ ಇರೋ ತರ ಅವಾಯ್ಡ್ ಮಾಡೋದೇ ನನ್ನ ವೈಬ್ರೇಟರ್. ಕ್ಯೂರಿಂಗ್ ಏನಾದ್ರೂ ಇಂಪಾರ್ಟೆನ್ಸ್ ಆಗುತ್ತಾ ಅಲ್ಲಿ? ಫುಟಿಂಗ್ ಕಾಂಕ್ರೀಟ್ ಅಲ್ಲಿ ಕ್ಯೂರಿಂಗು ಮೇಜರ್ ಆಗಿ ರೋಲ್ ತಗೊಳಲ್ಲ. ಯಾಕಂದ್ರೆ ಫುಟಿಂಗ್ ಕಾಂಕ್ರೀಟ್ ಆಗ್ತಿದ್ದಂಗೆ ನಾವು ಪೆಡಸ್ಟಲ್ ಕಾಲಮ್ ಅಂತ ರೈಸ್ ಮಾಡ್ತೀವಿ, ಅದು ಆಗ್ತಿದ್ದಂಗೆ ಬ್ಯಾಕ್ ಫಿಲ್ಲಿಂಗ್ ಮಾಡೋದ್ರಿಂದ ಮಣ್ಣಿನಲ್ಲಿರೋ ತೇವಾಂಶ 100% ತಗೊಂಡ್ಬಿಡತ್ತೆ. ಬಟ್ ಯಾವತ್ತು ಕಾಂಕ್ರೀಟ್ ನಾವು ಎಕ್ಸ್ಪೋಸ್ ಇದ್ದವಾಗ ಕ್ಯೂರಿಂಗ್ ಮಾಡೋದು ಅತ್ಯಗತ್ಯವಾಗಿದೆ. ಪ್ರಿಕಾಷನ್ಸ್ ಅಂತ ಬಂದಾಗ ಯಾವ ತರ ಪ್ರಿಕಾಷನ್ಸ್ ನಾವು ತಗೋಬೇಕಾಗುತ್ತೆ? ಈಗ ನಾವು ಟ್ರಿಮ್ಮಿಂಗ್ ಮಾಡೋದು ಉದ್ದೇಶನೇ ಮೇಲ್ಗಡೆ ಇರೋ ಮಣ್ಣು ಒಳಗಡೆ ಬೀಳ್ಬಾರ್ದು ಅಂತ. ಸೊ ಏನಂದ್ರೆ ನಾವು ಎಕ್ಸ್ಕವೇಷನ್ ಮಾಡಿದವಾಗ ಆ ಮಣ್ಣು ಬೀಳ್ಬಾರ್ದು ಅಂತ ಏನ್ ಅನ್ಕೊಂಡ್ವಿ, ಸೇಮ್ ಫುಟಿಂಗ್ ಕಾಂಕ್ರೀಟ್ ಹಾಕುವಾಗ್ಲೂ ನನ್ನ ಮೇನ್ ಕಾಂಕ್ರೀಟಿಗೆ ಯಾವುದೇ ಕಾರಣಕ್ಕೂ ಮಣ್ಣು ಒಳಗಡೆ ಬೀಳ್ಬಾರ್ದು. ಎರಡನೇದು ಕವರಿಂಗ್ ಬ್ಲಾಕ್ಸ್ ಮ್ಯಾಂಡೇಟರಿ ನಾವು ಮಾಡ್ಲೇಬೇಕಾಗತ್ತೆ, ಅಂದ್ರೆ ಇಡ್ಲೇಬೇಕಾಗತ್ತೆ. ವೈಬ್ರೇಟರ್, ನೀವು ಹನಿಕೊಂಬ ಹೇಳಿದ್ರಿ, ವಾಯ್ಡ್ಸ್ ನ ಅವಾಯ್ಡ್ ಮಾಡೋದಕ್ಕೆ 200% ವೈಬ್ರೇಟರ್ ನ ಯೂಸ್ ಮಾಡ್ಬೇಕಾಗತ್ತೆ. ಫೋರ್ತ್ ಒನ್ RMC ಯೂಸ್ ಮಾಡಿದ್ರೆ ಯಾವ ಗ್ರೇಡ್ ಆಫ್ ಕಾಂಕ್ರೀಟ್ ನ ಯೂಸ್ ಮಾಡ್ತಿದೀವಿ ಅನ್ನೋದು ಪ್ರಾಪರ್ ಆಗಿ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನ ರಿಇನ್ಫೋರ್ಸ್ಮೆಂಟ್ ವಿಚಾರಕ್ಕೆ ಬಂದ್ರೆ, ಈಗ 16 mm ಸ್ಟ್ರಕ್ಚರ್ ಅವ್ರು ಹೇಳಿದ್ದಾರೆ, ನಾವು 12 mm ಹಾಕ್ತಿವಿ ಅಂದ್ರೆ ಅದು ತಪ್ಪು. 16 mm ಹೇಳಿದರೆ 20 mm ಹಾಕ್ತಿವಿ ಅಂದ್ರೆ ಅದು ಎಕ್ಸ್ಟ್ರಾ ಸೇಫ್ಟಿ ಅಂತ ಹೇಳ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗ್ಬಾರ್ದು. ಆಮೇಲೆ ಫುಟಿಂಗ್ ಡೆಪ್ತ್ ಅಂತಾನು ಕೂಡ ಬರುತ್ತೆ. ನಮ್ಮ ಸ್ಟ್ರಕ್ಚರಲ್ ಡಿಸೈನರು ನನ್ನ ಫುಟಿಂಗ್ ಡೆಪ್ತ್ 18 ಇಂಚ್ ಇರಬೇಕು, ಅಂದ್ರೆ 1.5 ಅಡಿ ಇರಬೇಕು, 21 ಇಂಚ್ ಇರಬೇಕು, 24 ಇಂಚ್ ಇರಬೇಕು ಅಂತ ಡ್ರಾಯಿಂಗ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಪ್ರಾಪರ್ ಆಗಿ ಆ ಡೆಪ್ತ್ ಆಫ್ ಕಾಂಕ್ರೀಟ್ ಇದೇನೋ ಇಲ್ಲ ಅನ್ನೋದನ್ನ ಒಂದು ಸರ್ತಿ ಯಾವುದೇ ಓನರ್ ಗಳಾದ್ರೂ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗತ್ತೆ. ಓಕೆ ಸರ್, ಇಲ್ಲಿವರೆಗೂ ನಮ್ಗೆ ಒಂದೊಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ನೆಕ್ಸ್ಟ್ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸಿಗೋಣ. ಥ್ಯಾಂಕ್ ಯು ಕುಸುಮಾ, ಥ್ಯಾಂಕ್ ಯು ಕೈಟ್ಸ್ ವೀಕ್ಷಕರೇ. ಸೊ ಈ ಒಂದು ಒಳ್ಳೆ ಮಾಹಿತಿ ನಿಮ್ಗೂ ಕೂಡ ಒಂದು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನ್ ತಿಳ್ಕೊತೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಾನ್ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.